2025ಕ್ಕೆ ರಾಜ್ಯದಲ್ಲಿ ದರ ಏರಿಕೆಯ ಪರ್ವ ಫಿಕ್ಸ್ ಅನ್ನೋದಂತೂ ಕಾಣಿಸ್ತಾ ಇದೆ. ಯಾಕಂದ್ರೆ ಬಸ್ ದರ ಏರಿಕೆ ಆಯಿತು. ಈಗ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡ್ತಾ ಇದೆ. ಬಿಯರ್ ದರವನ್ನ 20 ರಿಂದ 40 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಪಬ್ಲಿಕ್ ಟಿವಿಗೆ ಅಬಕಾರಿ ಇಲಾಖೆಯಿಂದ ಈ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ. ಬಜೆಟ್ಗೂ ಮುನ್ನವೇ ಬಿಯರ್ ದರ ಏರಿಸಿ ಮದ್ಯಪ್ರಿಯರಿಗೆ ಶಾಕ್ ಮುಟ್ಟಿಸಿದೆ ಸರ್ಕಾರ. ಜನವರಿ 21ರಲ್ಲೇ ಈ ಒಂದು ದರ ಏರಿಕೆ ಆಗಲಿದೆ. ಸೊ ಬಿಯರ್ ದರ ಜನವರಿ 20ನೇ ತಾರೀಕಿಂದ ಏರಿಕೆ ಆಗುತ್ತೆ ಅಂತ ಅದಕ್ಕೂ ಮೊದಲು ಸ್ಟಾಕ್ ಇಟ್ಕೊಳ್ಳೋರು ಆಮೇಲೆ ಕುಡಿಯಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಸದ್ಯ 20 ರಿಂದ 40 ರೂಪಾಯಿ ದರ ಏರಿಕೆಯ ಬಗ್ಗೆ ತೀರ್ಮಾನಿಸಲಾಗಿದ್ದು ಇದು 20ನೇ ತಾರೀಕಿಂದಲೇ ಜಾರಿಗೆ ಬರುತ್ತೆ. ಅಂದರೆ ಬಸ್ ದರ ಏರಿಸಿದ ನಂತರದಲ್ಲಿ ಈಗ ಮದ್ಯ, ಅದಾದ ನೆಕ್ಸ್ಟ್ ಏನು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಈಗ ಇದರ ವರದಿ ಇದೆ, ನೋಡ್ಕೊಂಬನ್ನಿ. ಹೊಸ ವರ್ಷಾರಂಭದಲ್ಲೇ ಮದ್ಯಪ್ರಿಯರಿಗೆ ಶಾಕ್. ಎಣ್ಣೆನೂ ಕಾಸ್ಟ್ಲಿ, ಸದ್ದಿಲ್ಲದೆ ಬಿಯರ್ ದರ ಏರಿಕೆ, ಬೊಕ್ಕಸ ಖಾಲಿ, ಅಬಕಾರಿ ಟಾರ್ಗೆಟ್ ರೀಚ್ ಸರ್ಕಸ್. ಹೌದು, ಯಾಕೋ 2025ರ ವರ್ಷ ದರ ಏರಿಕೆಯ ಬಿಸಿಯೊಂದಿಗೆ ಆರಂಭವಾಗಿದೆ ಅನ್ನಿಸ್ತಿದೆ. ಬಸ್ ಟಿಕೆಟ್ ದರ ಏರಿಕೆ ಆಯಿತು. ಇದೀಗ ಸದ್ದಿಲ್ಲದೆ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. 2025 ಏನಿದ್ರೂ ಕೂಡ ದರ ಏರಿಕೆಯದ್ದೇ ಪರ್ವ. ದುಬಾರಿ ದುನಿಯಾದಲ್ಲಿ ಈಗ ಎಣ್ಣೆ ರೇಟ್ ಕಾಸ್ಟ್ಲಿ ಆಗಿ ಹೋಗಿದೆ. ಅರ್ಥಾತ್ ಮದ್ಯದ ದರ ಏರಿಕೆ ಕಂಡಿದೆ. ಬಿಯರ್ ರೇಟ್ ಬಜೆಟ್ಗೂ ಮುನ್ನವೇ ಏರಿಕೆ ಕಂಡಿದ್ದು ಜನವರಿ 20ರಿಂದಲೇ ಹೆಚ್ಚಳವಾಗಲಿದೆ. ಬಾಟಲ್ಗೆ 10 ರಿಂದ 40 ರೂಪಾಯಿ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಸರ್ಕಾರ ಬಿಯರ್ನ ಮೇಲೆ ದರವನ್ನು ಏರಿಸಿ ಇವತ್ತು ನೋಟಿಫಿಕೇಷನ್ ಮಾಡಿದೆ. ಇದು ಸುಮಾರು 5 ತಿಂಗಳಿಂದಲೇ ಸರ್ಕಾರ ಒಂದು ನೋಟಿಫಿಕೇಷನ್ನಲ್ಲಿ ಬಿಯರ್ನ ದರ ಏರಿಸಬೇಕು ಅಂತಕ್ಕಂಥ ಒಂದು ಪ್ರಸ್ತಾವನೆ ಮಾಡಿತ್ತು. ಇದು ಪ್ರತಿ ಬಾಟ್ಲಿಯ ಮೇಲೆ ಸುಮಾರು 10 ರೂಪಾಯಿಂದ 40 ರೂಪಾಯಿಯಷ್ಟು ಏರಿಕೆಯನ್ನು ಕಾಣ್ತೇವೆ. ಯಾಕಂತ ಹೇಳಿದ್ರೆ ಈ ಯಾವುದು ಕಾಸ್ಟ್ಲಿ ಬಿಯರ್ ಅಂತ ಇದೆ, 190, 200 ರೂಪಾಯಿ, 250 ರೂಪಾಯಿಗೆ ಮಾರಾಟ ಆಗುವಂಥ ಬಿಯರ್ ಇತ್ತು, ಅದರ ಮೇಲೆ ಸುಮಾರು 40 ರೂಪಾಯಿಯಷ್ಟು ಬೆಲೆ ಏರಿಕೆ ಆಗುತ್ತೆ. ಯಾವ ಚೀಪರ್ ಬಿಯರ್ ಇತ್ತು ಅಂದರೆ 100 ರಿಂದ 150 ರೂಪಾಯಿ ಒಳಗಿನ ಬಿಯರ್ಗಳು ಸುಮಾರು 10 ರಿಂದ 20 ರೂಪಾಯಿಯಷ್ಟು ಏರಿಕೆಯನ್ನು ಕಾಣ್ತದೆ. ಪ್ರಸಕ್ತ ಆರ್ಥಿಕ ವರ್ಷದ ಮೊದಲ 9 ತಿಂಗಳಲ್ಲಿ ಅಬಕಾರಿಯಿಂದ ನಿರೀಕ್ಷಿತ ಆದಾಯ ಬರದ ಹಿನ್ನೆಲೆಯಲ್ಲಿ ಬಜೆಟ್ಗೂ ಮುನ್ನವೇ ದರ ಏರಿಕೆಗೆ ಮುಂದಾಗಿದೆ. ಅಬಕಾರಿ ಉದ್ಯಮವೇ ಸಂಕಷ್ಟ ಎದುರಿಸ್ತಾ ಇರುವ ಹೊತ್ತಿನಲ್ಲಿ ಸರ್ಕಾರ ದರ ಏರಿಕೆಯ ಮೂಲಕ ಬಿಯರ್ ಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಈ ಆರ್ಥಿಕ ವರ್ಷದ ಮೊದಲ 9 ತಿಂಗಳಲ್ಲಿ ಅಬಕಾರಿ ಇಲಾಖೆ ನಿರೀಕ್ಷಿಸಿದ ಮಟ್ಟದಲ್ಲಿ ಆದಾಯ ಸಂಗ್ರಹವನ್ನ ಹೊಂದಿಲ್ಲ. ಹೀಗಾಗಿ ಬಜೆಟ್ಗೂ ಮುನ್ನವೇ ಸರ್ಕಾರ ದರ ಏರಿಕೆಯ ಮೂಲಕ ಮದ್ಯಪ್ರಿಯರಿಗೆ ಭರ್ಜರಿಯಾಗಿರುವಂತಹ ಶಾಕ್ ಅನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ 2024-25ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ 38,525 ಕೋಟಿ ರೂಪಾಯಿ ಆದಾಯ ಗುರಿ ಕೊಟ್ಟಿತ್ತು. ಆದರೆ ಈಗ 15,000 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಕಡಿಮೆಯಾಗಿದೆ. ಹೀಗಾಗಿ ಟಾರ್ಗೆಟ್ ರೀಚ್ ಆಗಲಿಕ್ಕೆ ಸರ್ಕಸ್ ಮಾಡಿದ್ದು ದರ ಏರಿಕೆ ಮಾಡಿದೆ. ರೆವಿನ್ಯೂ ಈ ಸಲ ಸ್ವಲ್ಪ ಕೊರತೆ ಆಗ್ಬೋದು ಎಂಬ ದೃಷ್ಟಿಯಿಂದ ಬಿಯರ್ನ ದರವನ್ನು ಸ್ವಲ್ಪ ಏರಿಸಿ, ಯಾಕಂದರೆ ಮದ್ಯದ ಮಾರಾಟ ಈ ವರ್ಷ ಅಷ್ಟೊಂದು ಪ್ರಗತಿಯನ್ನು ಕಾಣ್ತಾ ಇಲ್ಲ. ಇನ್ನೂ ಕೂಡ ನಮಗೆ ಬಹುಶಃ ಇನ್ನಷ್ಟು ಸುಮಾರು 17,000 ಕೋಟಿಯಷ್ಟು, ಅಂದರೆ 38,600 ಕೋಟಿಯಲ್ಲಿ ಇನ್ನೂ 15,000 ಕೋಟಿಯಷ್ಟು ವರಮಾನ ಬರಬೇಕಾಗಿದೆ. ಈ ಮಾರ್ಚ್ ಎಂಡಿಗೆ ಅದನ್ನು ರೀಚ್ ಆಗಬೇಕು. ಸೊ ಸ್ವಲ್ಪ ಈ ಸರಿ ಅದನ್ನು ರೀಚ್ ಆಗೋದು ಸ್ವಲ್ಪ ಕಷ್ಟಕರ ಆಗ್ಬೋದು. ಒಂದು 10% ಇನ್ನೂ ಕೊರತೆ ಕಾಣ್ಬೋದು. ಸೊ ಆ ನಿಟ್ಟಿನಲ್ಲಿ ಇದು ಸ್ವಲ್ಪ ಸಹಕಾರಿ ಆಗ್ಬೋದು ಅಂತಕ್ಕಂಥ ಒಂದು ಯೋಚನೆ. ಬಿಯರ್ ದರ ಏರಿಕೆ ಮಾಡಿದರೆ ಎಣ್ಣೆ ಪ್ರಿಯರು ಹಾಟ್ ಡ್ರಿಂಕ್ಸ್ನತ್ತ ಹೆಚ್ಚು ಮೊರೆ ಹೋಗಬಹುದು. ಈ ಮೂಲಕ ಆದಾಯ ಹೆಚ್ಚಾಗುವ ಪ್ಲಾನ್ ಅಬಕಾರಿ ಇಲಾಖೆಯದ್ದಾಗಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.